everyone, welcome back to my channel. ವೀಕೆಂಡ್ ಬಂತು, ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಬಟ್ಟೆ ಐರನ್ ಮಾಡಬೇಕು, ಕಬರ್ಡ್ ಕ್ಲೀನ್ ಮಾಡಬೇಕು, ಹೇರ್ ಕೇರ್, ಸ್ಕಿನ್ ಕೇರ್ ಏನೆಲ್ಲ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಒಂದೊಂದು ಸತಿ ಏನು ಮಾಡೋಕ್ಕೂ ಮೂಡಿರಲ್ಲ. ಇವತ್ತು ಸಚ್ ಅ ಲೇಜಿ ಡೇ ಫಾರ್ ಮೀ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ವಾಕ್ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಬಂದೆ. ಏನದು? ಎಲ್ಲಿಡ್ಕೊಂಡ್ ಬಂದೆ ಹೂವನ? ದೇವ್ರ ಮನೆಗೆ ಹೋಗಿದ್ಯಾ? ದೇವ್ರ ಮನೆಗೆ ಹೋಗಿದ್ಯಾ ನೀನು? ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂತ ಇಡ್ಲಿ ಬ್ಯಾಟರನ್ನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. 2 ಲೋಟ ಇಡ್ಲಿ ರವೆಗೆ 3/4 ಲೋಟದಷ್ಟು ಉದ್ದಿನಬೇಳೆನ ನೆನೆ ಇಟ್ಟು ರುಬ್ಬಿ ಎರಡನ್ನೂ ಮಿಕ್ಸ್ ಮಾಡಿ ರಾತ್ರಿನೇ ನೆನೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಅಷ್ಟೇ. ಸಾಂಬಾರು ಮಾಡಲಿಕ್ಕೆ ಬೇಳೆ ಮತ್ತು ಟೊಮ್ಯಾಟೊವನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಸಾಂಬಾರು ಪುಡಿಯನ್ನು ಸಹಿತ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಧನಿಯಾ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, 4-5 ಕಾಳುಮೆಣಸು, ಇದರ ಜೊತೆಗೆ ಒಣಮೆಣಸಿನಕಾಯಿನ ಸಹಿತ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ನಾನು ಕಾಯಿ ತುರಿಯನ್ನು ಸಹಿತ ಹಾಕ್ತಾ ಇದ್ದೀನಿ. ಕಾಯಿ ತುರಿಯನ್ನು ಯೂಶಲಿ ತುರಿದು ನಾನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಬೇಕಾದಾಗೆಲ್ಲ ಈಸಿಯಾಗಿ ಬಳಸ್ಕೊಳ್ಬೋದು. ಚಕ್ಕೆ, ಲವಂಗವನ್ನು ಸಹಿತ ಬಳಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಈಗ ಕಡಾಯಿಗೆ 2-3 ಚಮಚ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಟೊಮ್ಯಾಟೋವನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಸಹಿತ ಇದಕ್ಕೆ ಹಾಕಿ 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಇದು 2-3 ನಿಮಿಷ ಕುದ್ದ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಸಹಿತ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ 1-2-3 ನಿಮಿಷ ಮತ್ತೆ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಇಷ್ಟ ಆದರೆ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿಯಾಗೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿದೆ. ಮನೆಯಲ್ಲಿ ಯೂಶ್ವಲಿ ಅಕ್ಕಿಯಿಂದನೇ ಇಡ್ಲಿ ಮಾಡ್ತಾಯಿದ್ರು. ಈ ಸತಿ ನಾನು ರವೆಯನ್ನು ಬಳಸಿ ಇಡ್ಲಿ ಮಾಡಿದ್ದೀನಿ. ಹಗುರವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಬಳಸಿದ್ದು ವಿಜಯ್ ಗೋಲ್ಡ್ ಇಡ್ಲಿ ರವೆಯನ್ನು, ನೀವು ಕೂಡ ಅದನ್ನೇ ಬಳಸಿ ಮಾಡಿ ನೋಡ್ಬೋದು. ಹಾಗೆ ಇವತ್ತು ವಾಲ್ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಡ್ರೂಮಲ್ಲಿ ಡೋರ್ ಹಿಂದ್ಗಡೆ ಇರೋ ಸ್ಪೇಸಲ್ಲಿ ನನಗೆ ಎಂಟಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲ್ಲಿ ಏಷ್ಯನ್ ಪೇಂಟನ್ನು ಬಳಸಿ ಆರೆಂಜ್ ಕಲರನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ರಷ್ ಬದಲಾಗಿ ರೋಲರನ್ನು ಬಳಸಿದ್ದೀನಿ. ಇದು ತುಂಬಾ ಈಸಿಯಾಗಿ ಈವನ್ ಆಗಿ ಕಲರ್ ಆಗುತ್ತೆ. 1 ಕೋಟಲ್ಲಿ ನೀಟಾಗಿ ಕವರ್ ಆಗಲ್ಲ, ಹಾಗಾಗಿ 2 ಕೋಟನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮಂಡಲ ಆರ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಥ್ರೆಡ್ ಮತ್ತು ಚಾಕನ್ನು ಯೂಸ್ ಮಾಡಿ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ರೆಡ್, ಸ್ಕೇಲ್ ಇವೆರಡನ್ನು ಬಳಸಿ ಎಲ್ಲ ಬೇಸಿಕ್ ಸ್ಕೆಲಿಟನನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೆಟಲ್ ಪಾರ್ಟಿಗೆ ನಾನು ಸ್ಟೆನ್ಸಿಲ್ಸನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಪರನ್ನು ಎಲ್ಲ ಯಾವ್ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಪೆಟಲ್ಸನ್ನು ಕಟ್ ಮಾಡಿ ಅದನ್ನು ಟ್ರೇಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಾಕಲ್ಲಿ ಲೈಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಒರೆಸಿದ್ರೆ ಇದು ಹೊರಟೋಗುತ್ತೆ. ಇದಕ್ಕೆ ನಾನು ಆಕ್ರಿಲಿಕ್ ಪೇಂಟನ್ನು ಬಳಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಥಿನ್ ಹಾಗೆ ಥಿಕ್ ಬ್ರಷ್ ಎರಡನ್ನೂ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಒಂದೇ ದಿನದಲ್ಲಿ ಮುಗಿಸಿಲ್ಲ. ಬೇಸ್ ಕೋಟನ್ನು ಮಾಡಿ 2 ದಿನ ಬಿಟ್ಟು ಆಮೇಲೆ ಒಂದಿನ ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಇನ್ನೊಂದು ದಿನ ಇದನ್ನು
ಪೇಂಟ್ ಮಾಡಿದ್ದೀನಿ. ಈವನ್ ಆಗಿ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ಸ್ಲೋ ಪ್ರೋಸೆಸ್ ಇದು. ಆಲ್ಮೋಸ್ಟ್ 1 hour ತೊಗೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ, ಜಸ್ಟ್ ಟು ಡೂ ದಿಸ್ ಬ್ಲ್ಯಾಕ್ ಔಟ್ಲೈನಿಂಗ್. ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಇದು ರೂಮ್ ಲುಕ್ಕನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.